ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಒಂದು ಕುರ್ಚಿಗೋಸ್ಕರ ಏನೋ ಒಂದು ಕಿತ್ತಾಟ ನಡೀತಾ ಇದೆಯಲ್ಲ, ಡಿ.ಸಿ.ಎಂ ಹಾಗೂ ಸಿ.ಎಂ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ನಡುವೆ. ಇಲ್ಲ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಒಂದ್ ಕಡೆ ಸಿದ್ದರಾಮಯ್ಯನವರು, ಇನ್ನೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು, ಇಲ್ಲಪ್ಪ ನೀವು 2 ವರ್ಷ ಆಗಿದೆಯಾ, ನಿಮ್ದು ಪೀರಿಯಡ್ ಮುಗ್ದಿದೆ, ಇನ್ನು 2 ವರ್ಷ ನಾನ್ ಆಗ್ತೀನಿ ಅಂತ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು. ಈ ಎರಡು ಕಾಳಗದ ಮಧ್ಯೆ ಹೈಕಮಾಂಡ್ ತನಕ ಏನೋ ಹೋಗಿದೆ ಅಂತ ಅನ್ಸುತ್ತೆ ನ್ಯೂಸ್. ಇವರಿಬ್ಬರ ಕಿತ್ತಾಟ, ಕುರ್ಚಿ ಕಿತ್ತಾಟದ ಮಧ್ಯೆ ಇದು ಗೊತ್ತಾಗಿದ ತಕ್ಷಣ ಹೈಕಮಾಂಡ್ ಅವರು ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ. ಅಂದ್ರೆ ಲಂಚ್ ಮೀಟಿಂಗ್. ಇದು ಮಧ್ಯಾಹ್ನದ ವೇಳೆ ಏನೋ ಲಂಚ್ ಮೀಟಿಂಗ್ ಗೋಸ್ಕರ ಆಯೋಜಿಸಿದ್ದ ಲಂಚ್ ಬ್ರೇಕ್ ಗೆ ಸಿದ್ದರಾಮಯ್ಯನವರು ಯಾಕೋ ಸ್ವಲ್ಪ ಸ್ಕಿಪ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಹೇಳಕ್ಕಾಗಲ್ಲ ಏನಕ್ಕೆ ಇವರು ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ನಾನ್ ವೆಜ್ ಊಟ ತಿನ್ನಕ್ ಹೋಗಿದ್ರು. ಅದು ಒಂಥರ ನೋಡಕ್ ಹೋದ್ರೆ ಯಾಕೋ ಇದು ರಾಜಕೀಯದ ಷಡ್ಯಂತ್ರ ಇದೆ ಅಂತ ಅನ್ಸುತ್ತೆ. ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೇನೆ ನಾನ್ ವೆಜ್ ತಿಂಡಿ ತಿನ್ನಕ್ ಹೋಗಿದ್ರು. ಬಟ್ ಅದೇ ನಾನ್ ವೆಜ್ ಡೆಲ್ಲಿ ಹೈಕಮಾಂಡ್ ಇದಾರಲ್ಲ, ಅವರ ಕಾಂಗ್ರೆಸ್ ಹೈಕಮಾಂಡ್, ಅವರು ಕರೆದಾಗ ಯಾಕೆ ಹೋಗಿಲ್ಲ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಅಂದ್ರೆ ಕೆಲವು ಮೂಲಗಳಿಂದ ಒಂದು ಅಪ್ಡೇಟ್ ಬರ್ತಾ ಇದೆ. ಬಟ್ ಇದರಿಂದ ಗೊತ್ತಾಗುತ್ತೆ ಸಿದ್ದರಾಮಯ್ಯನವ್ರು ಯಾಕೋ ಕುರ್ಚಿ ಬಿಟ್ಟು ಅಲಗಾಡದೆ ಇರಬಹುದು 100% ಅಂತ ಒಂದು ಹೈಕಮಾಂಡ್ ಬೇಡ, ಅವರ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವಿಚಾರ ಭುಗಿಲಿದ್ದಂಗೆ ಕಾಣಿಸ್ತಾ ಇದೆ. ಬಟ್ ಯಾಕೋ ಸಿದ್ದರಾಮಯ್ಯನವ್ರ ಹೈಕಮಾಂಡ್ಗೂ ಜಗ್ಗಲ್ಲ ಬಗ್ಗಲ್ಲ, ಯಾವುದೇ ಕಾರಣಕ್ಕೂ ನಾನ್ ಸಿ.ಎಂ ಕುರ್ಚಿ ಬಿಟ್ಕೊಡಲ್ಲ ಅನ್ನ ಕಟ್ಟರ್ ಕ್ಲಿಯರ್ ಆಗಿ ಒಂದು ಮೆಸೇಜ್ ಅಂತ ಪಾಸ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದು ಹೆಂಗೆ ಅಂತಂದ್ರೆ ಈ ಒಂದು ಲಂಚ್ ಬ್ರೇಕ್ ನ ಸ್ಕಿಪ್ ಇಂದ ಇಡೀ ಅವ್ರೇನು ಕಾಂಗ್ರೆಸ್ ಹೈಕಮಾಂಡ್ ಆಯೋಜಿಸಿದ್ರಲ್ಲ ಲಂಚ್ ಬ್ರೇಕ್ ಅನ್ನ, ಅದನ್ನ ಸಿದ್ದರಾಮಯ್ಯನವರು ಸ್ಕಿಪ್ ಮಾಡಿದ್ದಾಗಿದೆ. ಬಟ್ ಎಲ್ಲಾರ್ಗು ಕರೆದಿದ್ದಾರೆ. ಯಾವ ರಾಜ್ಯದಲ್ಲಿ ಎಲ್ಲಾ ಕಡೆ ಎಲ್ಲಾ ಸ್ಟೇಟ್ ಅಲ್ಲಿ ಏನವರು ಕಾಂಗ್ರೆಸ್ ಸರ್ಕಾರಗಳೇನು ಇದಾವಲ್ಲ, ಸಿ.ಎಂ ಡಿ.ಸಿ.ಎಂ ಅವ್ರನ್ನೆಲ್ಲ ಕರೆದಿದ್ದಾರೆ ಲಂಚ್ ಬ್ರೇಕ್ ಅಂತ. ಬಟ್ ಎಸ್ಪೆಷಲಿ ಕರ್ನಾಟಕದಿಂದ ಸಿ.ಎಂ ಡಿ.ಸಿ.ಎಂ ಕೆಲ ಶಾಸಕರು ಸಚಿವರು ಎಲ್ಲಾ ಭಾಗಿಯಾಗಿದ್ದಾರೆ ಅಂತ ಸುದ್ದಿ ಇದೆ. ಬಟ್ ಸಿದ್ದರಾಮಯ್ಯನವರೇ ಹೋಗಿಲ್ಲ. ಮೇನ್ ಸಿದ್ದರಾಮಯ್ಯನವರು ಸಿ.ಎಂ, ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೋಗಿಲ್ಲ ಅಂತ ರಿಪೋರ್ಟ್ ಬರ್ತಾ ಇದೆ. ಬಟ್ ಇದ್ರ ಹಿಂದೆ ಇರೋ ರೀಸನ್ ಏನಂತಂದ್ರೆ, ಎಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿ.ಎಂ ಆಗಿ ಅನೌನ್ಸ್ ಮಾಡೋ ತರ ಒತ್ತಾಯ ಏನಾದ್ರು ಹೇರಬಹುದು ನನ್ ಮೇಲೆ ಅಂತ, ಈ ತರ ಏನಾದ್ರು ಆಲೋಚನೆ ಇದೆಯಾ ಸಿದ್ದರಾಮಯ್ಯ ಅವ್ರಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇದು ಇನ್ನ ಎಲ್ಲಿ ತನಕ ಹೋಗುತ್ತೆ ಅಂತ ನಿಗದಿತ ವರದಿ ಯಾವುದು ಬರ್ತಾ ಇಲ್ಲ. ಬಟ್ ಅವಾಗ ಬರ್ತಾ ಇರುತ್ತೆ, ನಮ್ಮ ಮೀಡಿಯಾನಲ್ಲೆಲ್ಲ ಬರ್ತಾ ಇರುತ್ತೆ. ಸಿದ್ದರಾಮಯ್ಯನವರು ಇವಾಗ ಇಳಿತಾರೆ, ಸಿದ್ದರಾಮಯ್ಯನವರು ಅವಾಗ ಏರ್ತಾರೆ. ಅಂದ್ರೆ ನಮ್ಮ ಕರ್ನಾಟಕದ ಮೀಡಿಯಾಗಳು ಬಿಡಿ ನೆಕ್ಸ್ಟ್ ಲೆವೆಲ್ಗೆ ಸುದ್ದಿ ಮಾಡ್ತಾರೆ. ಇವ್ರನ್ನ ಹೈಕಮಾಂಡ್ ಅವರೇ ಅನೌನ್ಸ್ಮೆಂಟ್ ಮಾಡಿರಲ್ಲ, ಡಿ.ಕೆ. ಶಿವಕುಮಾರ್ ಅವರು ಸಿ.ಎಂ ಆಗ್ತಾರಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇಟ್ಟಿರ್ತಾರೆ. ಇವರು ನಮ್ಮ ಕರ್ನಾಟಕದ ಮೀಡಿಯಾ ಹೆಂಗಾಗಿ ಹೋಗಿದೆ ಅಂತಂದ್ರೆ, ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಇವರೇ ಘೋಷಣೆ ಮಾಡ್ಬಿಡ್ತಾರೆ. ಬೇಕಾದ್ರೆ ಹೈಕಮಾಂಡ್ಗಿಂತ ಮುಂಚೆ ಇವರೇ ಅನೌನ್ಸ್ಮೆಂಟ್ ಮಾಡ್ಬಿಡ್ತಾರೆ. ಬಟ್ ಇವರು ಸಿದ್ದರಾಮಯ್ಯನವರು ಅಟೆಂಡ್ ಆಗದೆ ಇರೋದಕ್ಕೆ ಕಾರಣ ಏನಂತಂದ್ರೆ, ಎಲ್ಲಿ ನನ್ನನ್ನು ಮನವೊಲಿಕೆ ಮಾಡಬಹುದು, 2 ವರ್ಷ ನೀವು ಆಗಿದ್ದೀರಾ, ಇನ್ನು 2 ವರ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಕೊಡಿ ಅಂತ ಒಂದು ಮನವೊಲಿಕೆ ಮಾಡಬಹುದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಹೋಗಿಲ್ಲ ಅಂತ ಕಾಣ್ತದೆ. ಬಟ್ ಇದ್ರ ಹಿಂದೆ ಇರೋ ಪ್ಲಾನ್ ಏನು ಅಂತ ಕಟ್ಟರ ಹೇಳಕ್ ಆಗ್ತಾ ಇಲ್ಲ. ಬಟ್ ನೋಡೋಣ ಮುಂದಿನ ದಿನದಲ್ಲಿ, ಇವಾಗೇನು ಜನವರಿ ನಂತರ ಈ ಅನೌನ್ಸ್ಮೆಂಟ್ ಆಗ್ಬೋದು ಅಂತ ಕೆಲವೊಂದು ನಿರೀಕ್ಷೆಗಳಿದಾವೆ. ಬಟ್ ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅಂತ ಹಠ ಹಿಡ್ಕೊಂಡು ಕೂತಿರೋರು ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇದರಿಂದ ನೋಡಿದ್ರೆ ಒಂದು 90% ಹೇಳ್ತಾ ಇದ್ರೆ ಸಿದ್ದರಾಮಯ್ಯನವರೇ 5 ವರ್ಷ ಸಂಪೂರ್ಣ ಅವಧಿಗೆ ಸಿ.ಎಂ ಆಗಿರ್ತಾರೆ ಅಂತ ಒಂದು ಮಾತು ಬರ್ತಾ ಇದೆ. ಅವರ ಕಾಂಗ್ರೆಸ್ ಪಕ್ಷದ ಒಂದು ಹೈಕಮಾಂಡ್ ಏನ್ ಹೇಳ್ತಾ ಇಲ್ಲ. ಬಟ್ ಇದು ಕಾಂಗ್ರೆಸ್ ಪಕ್ಷದ ಅವ್ರ ಶಾಸಕರು ಸಚಿವರು ಇದಾರಲ್ಲ, ಅವರೇ ಒಂದು ಹೇಳ್ತಾ ಇರ್ತಕ್ಕಂಥ ಮಾತಿದು. ಬಟ್ ನೋಡೋಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ. ಇವರು ಕುರ್ಚಿ ಕಿತ್ತಾಡೋ ಅಷ್ಟೊತ್ತಿಗೆ ಇನ್ನು ವಿರೋಧ ಪಕ್ಷರು ಬಂದು ಅವ್ರ ಕಾಲ್ ಎಳೆದು, ನಾರ್ಮಲ್ ಇದೇ ಇರುತ್ತಲ್ಲ ಅಸೆಂಬ್ಲಿನಲ್ಲಿ, ಅವ್ರವ್ರು ಗುದ್ದಾಟ ತಿಕ್ಕಾಟ ಒದ್ದಾಟದ ನಡುವೆ ಇವರು ಅಪೋಸಿಷನ್ ಲೀಡರ್ಗಳು ಬರ್ತಿರ್ತಾರೆ, ವಿರೋಧ ಪಕ್ಷದವರು. ರಾಜಕೀಯ ಅಂದ್ರೇನೆ ಇದೇನೆ. ಬಟ್ ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ ಅಂತ ಕೆಲವೊಂದು ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಬಟ್ ಹಾಗಂತ ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನೆ ಕೂರೋ ಮನುಷ್ಯ ಅಲ್ಲ. ಇದು ಕಟ್ಟರ್ ಡಿ.ಕೆ. ಶಿವಕುಮಾರ್ ಅವರು ರಾಜಕೀಯದಲ್ಲಿ ಅವ್ರು ಒಂಥರ ಹೆಂಗ್ ಪಳಗ್ ಹೋಗ್ಬಿಟ್ಟಿದ್ದಾರೆ ಅಂತಂದ್ರೆ, ರಾಜಕೀಯ ಅನ್ನೋದು ಅವ್ರು ಒಂಥರ ಎಜುಕೇಶನಿಸ್ಟ್ ಆಗ್ಬಿಟ್ಟಿದ್ದಾರೆ ಅವರು. ಇದ್ರಲ್ಲೇ ರಾಜಕೀಯದಲ್ಲೇ ಒಂಥರ ಒಂದು ಮಾಸ್ಟರ್ ಮೈಂಡ್ ತರ ಆಗ್ಬಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು.
ಬಟ್ ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ಅಷ್ಟು ಸುಲಭ ಇಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡದೇ ಇರೋದು ಅಷ್ಟು ಸುಲಭ ಇಲ್ಲ ಅಂತ ಹೈಕಮಾಂಡ್ ಆಲ್ರೆಡಿ ಗೊತ್ತಾಗಿದೆ. ಅದೇ ರೀಸನ್ಗೋಸ್ಕರನೇ ಅವರನ್ನ ಲಂಚ್ಗೆ ಆಯೋಜಿಸಿದ್ದಾರೆ ಅಂತ ಒಂದು ರಿಪೋರ್ಟ್ ಇದೆ. ಬಟ್ ಇದರಿಂದ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರು ಬಿಟ್ಕೊಟ್ಟ ಮೇಲೇನೆ ಪದೇ ಪದೇ ಕೇಳ್ತಾ ಇರ್ತಾರೆ, ಮೀಡಿಯಾದವರು, ರಿಪೋರ್ಟರ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಯಾವಾಗ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವ್ರು CM ಅಂತ ಕೇಳ್ತಾ ಇರ್ತಾರೆ. ಬಟ್ ಅವ್ರು ಹೇಳೋದು ಒಂದೇ ಡೈಲಾಗ್, ಹೈಕಮಾಂಡ್ ಹೇಳಿದಾಗಂತ ಒಂದೇ ಡೈಲಾಗ್ ಹೇಳ್ತಾರೆ. ಬಟ್ ಅವರೇ ಇವಾಗ ಆಗ್ತಾರೆ, ಇನ್ನು 2 ತಿಂಗಳು ಬಿಟ್ಟು ಆಗ್ತಾರೆ, ಇನ್ನು 5 ವರ್ಷ ಆದ್ಮೇಲೆ ಆಗ್ತಾರೆ ಅಂತ ಏನೋ ಒಂದೇ ಒಂದು ಶಬ್ದನೂ ಸಿದ್ದರಾಮಯ್ಯನವರ ಬಾಯಿಂದ ಆಚೆ ಬರ್ತಾ ಇಲ್ಲ. ನೋಡೋಣ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒಂದು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ.